ಕೆಂಪೇಗೌಡ AKG ಯೂಟ್ಯೂಬ್ ಚಾನೆಲ್ನ ವತಿಯಿಂದ ಕೆಂಪೇಗೌಡರ ವೈಭವವನ್ನು ಸಾರುವಂತ ದೃಶ್ಯದ ಸಂಗಿನ ಬಿಡುಗಡೆಗೆ ಸುಂದರ ಅಲಂಕಾರ ತಮಗಿದು ನನ್ನ ಹೃದಯಪೂರ್ವಕ ನಮಸ್ಕಾರವನ್ನು ಹೇಳ್ತಾ ಇದೀಗ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಕೂಡ ನಾಡನ್ನ ಕಟ್ಟಂತ ನಾಡಪ್ರಭು ಕೆಂಪೇಗೌಡರ ಒಂದು ವೈಭವವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಕ್ಕಂಥ ಈ ಒಂದು ಸುಯೋಗ ನಮ್ಮ ಒಂದು ಅಭಿನವ ಕೆಂಪೇಗೌಡ ವಾಹಿನಿ ಮೂಲಕ ಆಗ್ತಾ ಇದೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಹನೀಯರನ್ನ ಸ್ವಾಗತವನ್ನ ಮಾಡಲಿಕ್ಕೆ ನಾವು ಅಭಿನವ ಕೆಂಪೇಗೌಡರು ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣವ್ರನ್ನ ಕೇಳ್ಕೊತಾ ಇದ್ರಿ. ಶ್ರೀಯುತ ಅಶೋಕ್ ಸರ್ ಅವರು ನಮ್ಮ ವೇದಿಕೆ ಉದ್ದೇಶಿಸಿ ನಮ್ಮ ಅಭಿನವ ಕೆಂಪೇಗೌಡ ವಾಹಿನಿಯ ಉದ್ದೇಶಿಸಿ ಹಾಗೇನೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರ ಸೇವಾ ಕಾರ್ಯಗಳನ್ನ ಕುರಿತು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾಡು ನುಡಿ ಸಂಸ್ಕೃತಿಯನ್ನ ಉಳಿಸುವ ಬೆಳೆಸುವ ನಾಡಪ್ರಭು ಕೆಂಪೇಗೌಡರ ಹಾದಿಯಲ್ಲಿ ಸಾಕ್ತಿರ್ತಕ್ಕಂಥ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿ ಅವರಿಗೆ ಕುರಿತು ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ರಂಗಸ್ವಾಮಿ ಫೋನ್ ಮಾಡಿದಾಗ ನಾನು ಯಾವುದೋ ಶೂಟಿಂಗಿಗೆ ಫೋನ್ ಮಾಡಿದ್ದಾರೆ ಅಂದ್ಕೊಂಡು ಈ ಸಮಾರಂಭಕ್ಕೆ ಬಂದೆ. ಆದ್ರೆ ಇವತ್ತಿನ ಸೂಪರ್ ಸ್ಟಾರ್ ಕೃಷ್ಣಪ್ಪ ಅವರು ನನಗೆ ಗೊತ್ತಿಲ್ಲ. ಕೃಷ್ಣಪ್ಪ ಅವರು ಕೆಂಪೇಗೌಡನ ಪಾತ್ರಕ್ಕೆ ನ್ಯಾಯ ಸಲ್ಲಿಸಿದ್ದಾರೆ. ಬರೀ ಒಂದು ಹಾಡು ಮಾಡಿ ನಮ್ಮ ಕುತೂಹಲವನ್ನು ತಣಿಸೋದಲ್ಲ, ಅವರು ಪೂರ್ಣ ಪ್ರಮಾಣದ ಸಿನಿಮಾ ಮಾಡಬೇಕು. ಕೆಂಪೇಗೌಡ ಸಿನಿಮಾ ಮಾಡಬೇಕು. ಅವರು ಅನ್ನದಾತರು, ಕೊಡುಗೈ ದಾನಿ. ಈಗ ತಾನೇ ಶರ್ಮಾಜಿಯವರು ಹೇಳಿದಾಗೆ ಎಷ್ಟೊಂದು ಉಪಕಾರವನ್ನು ಮಾಡಿದ್ದಾರೆ ಅವರು. ಅಂಥವರು ಕನ್ನಡ ಚಿತ್ರರಂಗಕ್ಕೆ ಬಂದು ಈ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ನಮ್ಮೆಷ್ಟೊಂದು ಕಲಾವಿದರಿಗೆ, ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ನಾವೆಲ್ಲ ಆಭಾರಿಯಾಗಿದ್ದೇವೆ. ಬರೀ ಒಂದು ಹಾಡನ್ನೇ ಇಷ್ಟು ವಿಜೃಂಭಣೆಯಿಂದ ಮಾಡಿದವರು ಇನ್ನು ಸಿನಿಮಾ ಮಾಡಿದ್ರೆ ಹೇಗೆ ಮಾಡಬಹುದು? ಅವ್ರು ಮಾಡಲಿ, ಸಿನಿಮಾ ಮಾಡಲಿ, ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಿರ್ಮಾಪಕ ಸಿಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಅದು ಚಪ್ಪಲಿ ಮೂಲಕ ಹಿರಿಯ ಕರ್ಮಿಗಳು ನಟರಿಗೆ ಸ್ವಾಗತ. ಆತ್ಮೀಯ ಕನ್ನಡ ಮನಸ್ಸುಗಳೇ, ಇತಿಹಾಸ ಯಾವಾಗಲೂ ನಮಗೆ ಸಾಕಷ್ಟು ಪಾಠಗಳನ್ನು ಕಲಿಸ್ತಾ ಹೋಗುತ್ತೆ. ನಮ್ಮಲ್ಲಿ ಸಾಕಷ್ಟು ಜನಕ್ಕೆ ಐತಿಹಾಸಿಕ ಪ್ರಜ್ಞೆ ಇರೋದಿಲ್ಲ. ಯಾರೋ ಮಾಡಿದ್ದಾರೆ, ಯಾರೋ ಇದ್ರಂತೆ, ಏನೋ ಆಯ್ತಂತೆ, ಅಂತೆ ಅನ್ನುವಂತಹ ಪದಗಳನ್ನು ಬಳಸ್ಕೋತಾ
ನಿಧಾನವಾಗಿ ನಾವಿದ್ದದ್ದೇ ಸತ್ಯ ಅಂತ ಅನ್ಕೋತಾ ಇರ್ತಾರೆ. ಆದರೆ ನೀವು ಇರಬೇಕಾದರೆ ಎಂತಹ ಸತ್ಯದ ಹಾದಿಯಲ್ಲಿ ಇಡೀ ಇತಿಹಾಸ ನಡ್ಕೊಂಡು ಬಂದಿದೆ ಅನ್ನುವಂತಹ ಸತ್ಯವನ್ನು ಹೇಳಬೇಕಾದ್ದು ಬಹಳ ಮುಖ್ಯ ಆಗ್ತದೆ. ಆ ರೀತಿ ನಿನ್ನೆಗಳನ್ನು ನೆನಪಿಸಿಕೊಳ್ತಾ ನಾಳೆಗಳನ್ನು ಕಟ್ಟಬೇಕಾಗತ್ತೆ. ಹಾಗಾಗಿ ಇವತ್ತು ಏನು ಈ ಕೆಂಪೇಗೌಡ ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ಸುಮಾರು ಒಂದು 5-10 ವರ್ಷಗಳ ಹಿಂದೆ ಪ್ರಾರಂಭ ಆಗಿದ್ರೆ ಬಹಳ ಚೆನ್ನಾಗಿರ್ತಿತ್ತು. 6-7 ತಿಂಗಳಿಂದ ಬೆಟ್ಟ ತೋರಿಸ್ತಿದ್ದಾರೆ. ನಾನು 10 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಭೈರವೈಕ್ಯರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಒಮ್ಮೆ ನನ್ನನ್ನು ಕರೆಸಿ ಐತಿಹಾಸಿಕವಾದಂತಹ ಕೆಲವು ಚಿತ್ರಗಳನ್ನು ನೀನು ಮಾಡಬೇಕು ಅಂತ ಕೇಳ್ತಾ ಇದ್ರು. ಯಾಕೆಂದ್ರೆ ನನ್ನ ಸಂಕ್ರಾಂತಿ ಅಂತ ಅನ್ನುವ ಧಾರಾವಾಹಿಯನ್ನ ಅವರು ಬಹಳ ಮೆಚ್ಕೊಂಡಿದ್ರು. ಮಧ್ಯಾಹ್ನದ ಹೊತ್ತು ಬರ್ತಾ ಇತ್ತು. ಅದನ್ನು ನೋಡೋದಕ್ಕೇನೆ ಪಾಪ ಅವರು ಸಮಯವನ್ನ ಹೇಗೋ ಹೊಂದಿಸ್ಕೋತಾ ಇದ್ರು. ಅಂದಿನ ಅವರ ಮಾತು ಯಾಕೆ ಸತ್ಯ ಅಂತ ಹೇಳೋದಾದ್ರೆ, ಒಂದು ಸಮುದಾಯ ತನ್ನ ಹಿರಿಯತನವನ್ನ, ತನ್ನ ಗೈಮೆಯನ್ನ, ತನ್ನ ಅಹಮ್ಮನ್ನ ಹೇಳ್ಕೊಳ್ಳದೆ ಇದ್ರೆ ಹುಡುಗರಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಗೊತ್ತಾಗೋದಿಲ್ಲ. ಯಾರಿಗೆ ಕೆಂಪೇಗೌಡ ಅಂದ್ರೆ ಅದೇ ಸರ್ಕಲ್ ಇನ್ಸ್ಪೆಕ್ಟರ್ ಕೆಂಪೇಗೌಡನ ಅಂತ. ಅವರಿಗೆ ಗೊತ್ತಾಗಬೇಕಾದದ್ದು ಏನು? ಐತಿಹ್ಯ ಅಲ್ಲ, ಇತಿಹಾಸ ಗೊತ್ತಾಗಬೇಕು. ಆ ರೀತಿಯ ಗೊತ್ತು ಮಾಡುವ ಕೆಲಸವೊಂದನ್ನ ಇವತ್ತು ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಮಾಡಿದೆ. ಅದು ಈಗಾಗಲೇ 7 ತಿಂಗಳಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಟಿವಿ ಚಾನೆಲ್ಗಳಿಗಿಂತ ಯೂಟ್ಯೂಬ್ ಚಾನೆಲ್ಗಳಿಗೆ ಹೆಚ್ಚು ಬೇಡಿಕೆ ಇದೆ. ಹಾಗಾದರೆ ಆ ರೀತಿಯ ಒಂದು ದೊಡ್ಡ ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ರೆ ಚಾನಲ್ ನಿಜವಾಗಿಯೂ ಹಲವು 10 ರೀತಿಯಲ್ಲಿ ಯೋಚನೆ ಮಾಡಬೇಕು ಮತ್ತು ಇತಿಹಾಸದ ಜೊತೆಗೆ ಹೆಜ್ಜೆ ಹಾಕ್ತಾ ಮುಂದಿನ ಭವಿಷ್ಯವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಬೇಕು. ಖಂಡಿತ ಅದು ಎಚ್ ಎಂ ಕೃಷ್ಣಮೂರ್ತಿಯವರು, ಡಾಕ್ಟರ್ ಕೃಷ್ಣಮೂರ್ತಿಯವರು ಏನು ಹೇಳ್ತಾ ಇದ್ದಾರೆ, ನಾವು ಕೃಷ್ಣಪ್ಪ ಅಂತ ಕರೆಯೋದಕ್ಕೆ ದಯವಿಟ್ಟು ತಿಳ್ಕೋಬಾರ್ದು. ಅದಕ್ಕೇನೆ ನಮಗೊಂದು ಬಹಳ ಒಂದು ರೀತಿಯ ಒಂದು ಇಮೇಜ್ ಇತ್ತು ನಮಗೆ. ಆ ಇಮೇಜಿನ ಒಳಗೆ ನಾವು ಇವ್ರನ್ನ ಇಟ್ಕೊಂಡಿದ್ದೀವಿ. ಹಾಗಾಗಿ ಕೃಷ್ಣಪ್ಪನವ್ರನ್ನ ಈ ರೀತಿಯ ಒಂದು ಅದ್ಭುತವಾದ ಕೆಲಸಕ್ಕೆ ನೀವು ಕೈ ಹಾಕಿದ್ದೀರಿ. ಇದು ನೀವು ಒಂದು ಅರ್ಥದಲ್ಲಿ ಜ್ಞಾನ ದಾಸೋಹವನ್ನು ಮಾಡುವುದಕ್ಕೆ ಇಟ್ಟ ಹೆಜ್ಜೆಯಾಗಲಿ ಅನ್ನೋ ಮಾತನ್ನು ಹೇಳ್ತಾರೆ. ಯಾವಾಗಲೂ ಹೊಟ್ಟೆ ತುಂಬಿಸಬಹುದು, ಅದರಲ್ಲಿ ತೃಪ್ತಿ ಕಾಣಬಹುದು. ಆದರೆ ಜ್ಞಾನವನ್ನು ತುಂಬಿಸಿದಾಗ ಬದುಕನ್ನ ಆತ ಸಂಭ್ರಮಿಸ್ತಾನೆ. ಒಂದಲ್ಲ ಒಂದು ದಿನ ಐತಿಹಾಸಿಕವಾದ ಚಿತ್ರವನ್ನ ಕನ್ನಡ ಅಸ್ಮಿತೆಗೆ ಹೊಂದಿಕೊಳ್ಳುವಂತಹ ಚಿತ್ರವನ್ನ ಮಾಡಿ ತೋರಿಸಬೇಕು ಅನ್ನೋದನ್ನ ಸಿದ್ಧತೆ ಮಾಡಿದ್ದೇನೆ. ಇನ್ನೊಂದು 3-4 ತಿಂಗಳಲ್ಲಿ ಅನೌನ್ಸ್ ಮಾಡ್ತೇನೆ. ಅದರ ಜೊತೆಯಲ್ಲಿ ನಿಮ್ಮ ಮುಂದೆ ಒಂದು ಅದ್ಭುತವಾದ ಕೆಂಪೇಗೌಡನನ್ನ ಅನಾವರಣ ಮಾಡ್ತೇನೆ. ನಮಸ್ಕಾರ. ಇವತ್ತು ಕೇಂದ್ರ ಬಿಂದು ಆಗಿರ್ತಕ್ಕಂತಹ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ಅವರು, ಇವರ ಈ AKJ ಚಾನಲ್, ಯೂಟ್ಯೂಬ್ ಚಾನಲ್ ಏನಿದೆ, ಇದು ಪ್ರಾಯಶಃ ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷದ ಕೆಳಗಡೆ ಬರಬೇಕಾದಂತಹ ಒಂದು ವ್ಯವಸ್ಥೆ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ಅವರು ಮಾಗಡಿನಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮಗಳನ್ನ ನೋಡಿದಾಗ ನಾವು ಎಲ್ಲೋ ಒಂದು ಕಡೆ ತಿರುಗಿ ನಾವು ಕೆಂಪೇಗೌಡರ ಕಾಲಕ್ಕೆ ಹೋಗಿದ್ದೀವೇನೋ, ವಿಜಯನಗರದ ವೈಭವಕ್ಕೆ ಹೋಗಿದ್ದೀವೇನೋ ಅಂತಕ್ಕಂಥ ಒಂದು ಇದು ನಮಗೆ ಪಾಸ್ ಆಗ್ತಿತ್ತು ಅಂತ ಒಂದು ಜಾಗಗಳು ಹೋದಾಗ. ನಾನೊಂದು ಎರಡು ಕಾರ್ಯಕ್ರಮಕ್ಕೂ ಕೂಡ ಉತ್ಸವ ಮಾಡಿದಾಗ ನಾನು ಹೋಗಿದ್ದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿಲ್ಲ, ಯೇಸು ಕ್ರಿಸ್ತನನ್ನು ಕೂಡ ನಾವು ನೋಡಿಲ್ಲ. ಹಾಗೆ ಜಗಜ್ಯೋತಿ ಬಸವೇಶ್ವರ ಅವರು ಬಸವಣ್ಣವ್ರನ್ನು ಕೂಡ ನಾವು ನೋಡಿಲ್ಲ. ಆದರೆ ಅಶೋಕ್ ಅವರು ಜಗಜ್ಯೋತಿ ಬಸವೇಶ್ವರ ಸಿನಿಮಾ ಮಾಡಿದಾಗ ಅವ್ರು ನೋಡಿದಾಗೆಲ್ಲ ಬಸವಣ್ಣನ ಜ್ಞಾಪಕ ಬರೋದು ನಮಗೆ. ನಾನು ಅವಾಗಿನ ಸಣ್ಣ ಹುಡುಗ. ಹಾಗೆ ಕೆಂಪೇಗೌಡರನ್ನ ನಾವು ಇಲ್ಲಿ ಕೂತಿರೋರು ಯಾರು ನೋಡಿದ್ರಲ್ಲೋ ನನಗೆ ಗೊತ್ತಿಲ್ಲ, ನಾನಂತರೂ ನೋಡಿಲ್ಲ. ಆದರೆ ನನ್ನ ಹತ್ರ ಸರಿ ಸುಮಾರು ನನ್ನ ಮೊಬೈಲ್ನಲ್ಲಿ ಕೆಂಪೇಗೌಡರ ವೇಷಧಾರಿಯಾಗಿ ಕೆಂಪೇಗೌಡರನ್ನ ಅನುಕರಣೆ ಮಾಡಿಕೊಂಡು ಕೆಂಪೇಗೌಡರ ಹೆಸರನ್ನ ನಾಡಿನದ್ದಕ್ಕೂ ಇವತ್ತಿನವರೆಗೂ ಪಸರಿಸ್ತಾ ಬಂದಿರತಕ್ಕಂಥ ಎಚ್ ಎಂ ಕೃಷ್ಣಮೂರ್ತಿ ಅವರ ಅಣ್ಣನ ಫೋಟೋ ನನ್ನ ಹತ್ರ ಇದೆ. ಇದನ್ನು ಯಾಕೆ ತಗೊಂಡಿದ್ದೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ನಾನು ಅವ್ರ ಮನೆಗೆ ಹೋಗಿದ್ದೆ ಯಾವುದೋ ಒಂದು ವಿಚಾರ ಚರ್ಚೆ ಮಾಡಲಿಕ್ಕೆ. ಇವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಒಂದು ಫೋಟೋ ಇತ್ತು.
ಅದು ಕೆಂಪೇಗೌಡರು ವೇಷಧಾರಿಯಾಗಿದ್ದರು. ನಾನು ಇದ್ಯಾವುದಣ್ಣ ಒಳ್ಳೆ ಫೋಟೋ ಶೂಟ್ ಮಾಡಿಸಿದ್ಯಾ ಅಂದೆ. ಇಲ್ಲ ಬಡ್ಕರ್ ಇದನ್ನ ನಾನು ಸಿನಿಮಾನೇ ಮಾಡಬೇಕು ಅನ್ನೋ ಉದ್ದೇಶ ಇದೆ ಅಂತಂದರು. ಗೆಟಪ್ ನೋಡಿದೆ. ಆಮೇಲೆ ಇದೊಂದು ನೋಡ್ಬಿಟ್ಟು ಹಿಂಗಂತ ಇದೆಯಾ, ಇರೋ ಒಂದು ನಿಮಿಷ ನಾನು ನಿಮ್ಗೆ ಬೇಕಿದ್ದನ್ನು ಕಳಿಸ್ತೀನಿ ಅಂತ ನನ್ನ ಮೊಬೈಲಲ್ಲಿ ಕಳಿಸಿದ್ರು. ಇವತ್ತಿಗೂ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸರಿ, ಸುಮಾರು ಒಂದು 40ರಿಂದ 50 ಫೋಟೋಸ್ ಇದ್ದಾವೆ. ನಾನು ಕೇಳಿದೆ, ಅಣ್ಣ ಇದನ್ನ ಯಾರ ಕಡೆಯಿಂದ ನಿರ್ದೇಶನ ಮಾಡಿಸ್ತಾ ಇದ್ದೀರಿ? ಯಾಕಂದರೆ ಇತಿಹಾಸ ಗೊತ್ತಿರೋರು ಇರಬೇಕು. ಇವತ್ತಿನ ಇತಿಹಾಸಕಾರರಲ್ಲಿ ಇರ್ತಕ್ಕಂಥವ್ರು ಮತ್ತು ನಾಡಪ್ರಭು ಕೆಂಪೇಗೌಡ ಅಂತಕ್ಕಂಥ ಟೈಟಲ್ ಅನ್ನು ಕೂಡ ವಾಣಿಜ್ಯ ಮಂಡಳಿನಲ್ಲಿ ರಿಜಿಸ್ಟರ್ ಮಾಡಿಸಿ ಸರಿಸುಮಾರು 7-8 ವರ್ಷಗಳ ಕಾಲ ಅದನ್ನ ರಿನ್ಯೂವಲ್ಲೂ ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ಟಿ.ಎಸ್. ನಾಗಾಭರಣ ಅವರು. ಆ ನಾಗಾಭರಣ ಅವರು ಇದರ ಸಬ್ಜೆಕ್ಟ್ ಅನ್ನ, ಅದರ ಬಗ್ಗೆ ಆಳ ಉದ್ದ ಅಗಲವನ್ನ ಮಾಡಿರೋದಷ್ಟೇ ಅಲ್ಲ, ಮಾಗಡಿಗೆ ಹೋಗಿ ಎಲ್ಲವನ್ನು ರಿಸರ್ಚ್ ಮಾಡಿಕೊಂಡು ಬಂದಿದ್ದಾರೆ. ಪ್ರಾಯಶಃ ಅವ್ರಿಗೆ ನಿಮ್ಮ ಉದ್ದೇಶ ಈ ಥರ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ದಂಗಿಲ್ಲ. ನಾನು ಅದನ್ನು ಅವ್ರಿಗೆ ತಿಳಿಸ್ತೀನಿ. ಸಾಧ್ಯವಾದರೆ ನಿಮ್ಮಿಬ್ಬರನ್ನು ಸೇರಿಸೋ ಒಂದು ಕೊಂಡಿನೂ ಸೇತುವೆನೂ ಕೂಡ ನಾನು ಹಾಕ್ತೀನಿ. ಆದಷ್ಟು ನೀವೇನಾನ ಸಿನಿಮಾ ಮಾಡೋದೇ ನಿಜ ಆದರೆ ನಾಗಾಭರಣ ಅವರ ನಿರ್ದೇಶನದಲ್ಲೇ ನೀವು ಮಾಡ್ರಿ ಅಂತಕ್ಕಂಥ ಒಂದು ಮಾತನ್ನು ನಾನು ಅಣ್ಣ ಅವ್ರಿಗೆ ಹೇಳಿದ್ದೆ. ನನಗೆ ಇವತ್ತು ಇವರು ನನಗೆ ಫೋನ್ ಮಾಡಿ ಕರೆದಾಗ ನಾನು ಇಲ್ಲಿ ಬರ್ತಿದ್ದೆ. ನಾಗಾಭರಣ ಅವ್ರು ನೋಡಿದ ತಕ್ಷಣ ನನಗೊಂಥರ ಏನಪ್ಪ ಅಂದರೆ ಕನಸುಗಾರ ಒರಿಜಿನಲ್ ನಾನೇನು ಅನ್ಕೊಂಡ್ಬಿಟ್ಟೆ. ಆ್ಯಕ್ಚುಲಿ ಕನಸುಗಾರ ರವಿಚಂದ್ರನ್ ಅವರು. ನಾನು ಅವತ್ತು ಯಾವತ್ತೂ ಕನಸು ಕಂಡಿದ್ದು ಇವತ್ತು ಇಲ್ಲಿ ಆಗೋಗ್ಬಿಡ್ತಲ್ಲ, ಎದುರುಗಡೆ ಇದ್ದಾರಲ್ಲ, ಬಿಡಪ್ಪ ಒಳ್ಳೇದಾಯ್ತು ಅಂತ. ಅದು ಸಾಂಗ್ನ ನೋಡಾದ ಮೇಲಂತರೂ ಪುಳಕಿತನಾದೆ ಅಂದರೂ ಕೂಡ ತಪ್ಪಾಗಲಾರ್ದು. ಬಹಳ ಅದ್ಭುತವಾಗಿ ಏನು ಆ ಸಾಂಗನ್ನು ಮಾಡಿದ್ದೀರಿ, ಅದೇ ರೀತಿ ಚಿತ್ರವನ್ನು ಕೂಡ ತಾವು ಮಾಡ್ತೀರಿ. ಯಾಕಂದರೆ ಅದರ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡೆದು ನೀವು ಅದೇ ನಾಡಿನಲ್ಲಿ ಹುಟ್ಟಿ ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲಿಯ ಅವರ ಒಂದು ಚಟುವಟಿಕೆಗಳನ್ನು ನಾಡಿನಾದ್ಯಂತ ಪಸರಿಸತಕ್ಕಂಥ ಕೆಲಸವನ್ನು ಕರ್ನಾಟಕದಲ್ಲಿ ಯಾರನ್ನ ಮಾಡ್ತಾ ಇದ್ದಾರೆ ಅಂದರೆ ಅದು ಎಚ್.ಎಂ. ಕೃಷ್ಣಮೂರ್ತಿಯವರು. ಪ್ರಾಯಶಃ ನಿಮ್ಮ ಕಾರ್ಯವೈಖರಿಯನ್ನು ನೋಡಿ ಕಾರ್ಪೊರೇಷನ್ ಅವರು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ಟಾರ್ಟ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ. ನಿಜನಾ? ನನಗೆ ಗೊತ್ತಿಲ್ಲ ಅಣ್ಣ. ಯಾಕಂದರೆ ಆ ನಾಡಪ್ರಭು ಕೆಂಪೇಗೌಡ ಯಾವಾಗ ಅವಾರ್ಡು ಕಮಿಟಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಬಟ್ ನೀವಂತರೂ ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀನಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿಮ್ಮ ಆಸಕ್ತಿ ಹಾಗೇ ಇದೆ. ಪ್ರಾಯಶಃ ಅವ್ರಿಗೆ ಇನ್ಸ್ಪೈರ್ ಆಗಿರ್ಬೋದು ಆ ಒಂದು ಅವಾರ್ಡನ್ನು ಕೊಡಲಿಕ್ಕೆ. ಸೊ ಇದು ಈ ಥರದ ಕೆಲಸಗಳನ್ನು ಮಾಡೋದಕ್ಕೆ ಎಲ್ಲ ಸಮಾನ ಮನಸ್ಕರು ತಾವೆಲ್ಲ ಇದ್ದೀರಿ. ಹಾಗೇನೇ ಭಾಳಷ್ಟು ತಮ್ಮ ಸ್ಪೀಚ್ಗಳನ್ನು ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತಾವು ಕನ್ನಡದ ಬಗ್ಗೆ ಮಾತನಾಡಿದ್ದಂಥದ್ದು ಕೂಡ ನಾನು ಕೇಳಿದ್ದೆ. ಆ ಕನ್ನಡದ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಕಳಕಳಿ. ಇನ್ನು ನಿಮ್ಮ ಕೊಡುಗೆ ದಾನಿ ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ಕೆಲಸಗಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಕೆಲವ್ರಿಗೆ ಗೊತ್ತಿದೆ, ಇನ್ನು ಕೆಲವ್ರು ಗೊತ್ತಿಲ್ಲದಿರೋದು ನನಗೆ ಗೊತ್ತಿದೆ. ಯಾಕಂದರೆ ಆವಾಗ ಸಂಕಷ್ಟದಲ್ಲಿದ್ದಾಗ ಅವ್ರನ್ನ ಪರಿಹಾರ ಮಾಡಿ ಅವ್ರನ್ನ ಸಂತೋಷವಾಗಿ ಇವತ್ತು ಇರೋದಕ್ಕೆ ಅವ್ರ ಕುಟುಂಬಕ್ಕೆ ಆಧಾರಭೂತ ಕಾರಣಕರ್ತರು ನೀವೇ. ಯಾಕಂದ್ರೆ ನಾನೇ ಕಳಿಸಿದ್ದವ್ರನ್ನ ತಮ್ಮ ಹತ್ರ ಈ ಥರ ಹಿಂಗೆ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳಿದ್ದಾವಂತೆ, ದಯಮಾಡಿ ಅವ್ರಿಗೆ ಅದು ಸರ್ಕಾರದಿಂದ ಮತ್ತು ಇಲಾಖಾವಾರದಿಂದ ಅವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಮುಂಚೂಣಿನಲ್ಲಿ ನಿಂತು ಅವ್ರನ್ನ ಅದರಿಂದ ಹೊರಗಡೆ ತಂದು ಅವರ ಜೀವನ ಇವತ್ತು ಸುಭಿಕ್ಷವಾಗಿದೆ, ಚೆನ್ನಾಗಿದೆ. ಅವರು ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡಿಲ್ಲ, ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಇದು ಸತ್ಯ ಮತ್ತು ವಾಸ್ತವ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣೀಭೂತಕನಾಗಿರ್ಬೋದು, ಬಟ್ ಪ್ರತ್ಯಕ್ಷವಾಗಿ ನೀವೇ ಆಗಿದ್ರಿ ಅನ್ನೋ ಮಾತನ್ನ ಹೇಳ್ತಾ ನನ್ನ ತಂದೆ ಸದಸ್ಯರಾಗಿದ್ರು. ಏನ್ ಬಣಕಾರ್ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಪಕ್ಕದಲ್ಲಿ ಜನರಲ್ ಹಾಸ್ಟೆಲಲ್ಲೇ ಇದ್ರು. ಏನ್ ಬಣಕಾರ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆಳಗ್ಗೆ ನಾನು ನೋಡ್ತೀನಿ 3-4 ಗಂಟೆನಲ್ಲೂ ಏನನ್ನ ಬರೀತಿರ್ತೀಯಲ್ಲ, ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಇಲ್ಲ ಆಂಗ್ಲ ಆಡಳಿತದಲ್ಲಿ ಕನ್ನಡನ ಒಂದು ಪುಸ್ತಕ ಬರೀತಾ ಇದ್ದೀನಿ ಅಂತ. ಉಚ್ಚಿಗೆ ತಿಳಿದಿರ್ಬೇಕು ನಿನಗೆ. ನಾವು ಕನ್ನಡ ಕಾವಲು ಸಮಿತಿಯಿಂದ 380 ಸುತ್ತಲೆಗಳನ್ನು ಹೊರಡಿಸಿದೀವಿ ಆಡಳಿತ ಭಾಷೆಯಾಗಿ ಕನ್ನಡ ಜಾರಕ್ಕೆ ಬರಬೇಕು ಅಂತ ಹೇಳಿ. ಇಲ್ಲಿ ಅಧಿಕಾರಿಗಳೇ ಕೇಳ್ತಾ ಇಲ್ಲ. ಇನ್ನು ಹೇಳಿ ಕೇಳಿ ಆಂಗ್ಲರು ಅಂತ್ಯ, ಬ್ರಿಟಿಷರು ಅಂತ್ಯ, ಅವ್ರೇನು ಕನ್ನಡ ಬಳಸ್ತಿದ್ರಯ್ಯ, ನಿನಗೆ ಹುಚ್ಚಿಡ್ದಿರ್ಬೇಕು ಅಂತ ಅಂದಿದ್ರಂತೆ. ಪುಸ್ತಕವನ್ನ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಆದಮೇಲೆ ಇದನ್ನ ಪುಸ್ತಕವನ್ನ ಸರ್ಕಾರನೇ ಮುದ್ರಣನೂ ಮಾಡ್ತು. ರಾಮಕೃಷ್ಣ ಹೆಗಡೆ ಅವ್ರ ಗೌರ್ಮೆಂಟಲ್ಲಿ ಸರ್ಕಾರನೇ ಕೂಡ ಇದನ್ನ ಪಬ್ಲಿಷು ಕೂಡ ಮಾಡ್ತು. ಇಲ್ಲೇ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಈ ಪುಸ್ತಕ ಇದೆ. ಈ ಪುಸ್ತಕವನ್ನ ಅವತ್ತಿನ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದವರು ಕವಿ ಕೆ.ಎಸ್. ನಿಸಾರ್ ಅಹಮದ್ ಅವರು.
ಅವತ್ತಿನ ಒಂದು ಸಮಾರಂಭದಲ್ಲಿ, ಈ ಸಮಾರಂಭದಲ್ಲಿ ಬಂದಾಗ ನಾನು ಏನು ಒಂದು ಹಾಡನ್ನ ಕೇಳಿದೆ, ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ. ಆ ಸಮಾರಂಭದಲ್ಲಿ ನಮ್ಮ ತಂದೆಯವರು DS ಕರ್ಕಿ, ಯಾರು ಆ ಹಾಡನ್ನ ಬರೆದಿದ್ರು, ಅವರ ಕ್ಷಮೆ ಯಾಚನೆಯೊಂದಿಗೆ ಒಂದು ಮಾತನ್ನ ಹೇಳಿದ್ರು. ಇವತ್ತು ನಾನು DS ಕರ್ಕಿ ಮತ್ತೆ ಮಹಾದೇವ್ ಬಣಕಾರ್ ನನ್ನ ತಂದೆ ಇಬ್ಬರದು ಕ್ಷಮೆ ಯಾಚನೆ ಮಾಡಿಕೊಂಡು ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಚ್ಚೇವು ಕನ್ನಡದ ದೀಪ, ನಿಜ ಹಚ್ಚಾಯ್ತು ದೀಪ, ಒಳಗಡೆ ಇರೋ ಎಣ್ಣೆ ಎಲ್ಲವೂ ಬತ್ತೋಗ್ಬಿಟ್ಟಿದೆ, ಆರೋಗ್ಬಿಟ್ಟಿದೆ. ಕರ್ನಾಟಕದಾದ್ಯಂತ ಕನ್ನಡ ಏನು ಮಾತಾಡೋದು ಹುಡುಕಬೇಕಾಗಿದೆ. ಆ ಥರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಹಚ್ಚೇವು ಕನ್ನಡದ ದೀಪ ಬಿಟ್ಬಿಡ್ರಿ, ಹಚ್ಚೇವು ಅದನ್ನ ಉಳಿಸ್ಕೊಳ್ಳೋದು ಹೆಂಗ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ, ಕನ್ನಡ ಉಳಿಸೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ರಿ ಅಂತ ಹೇಳಿ ಅದನ್ನ ಹೇಳಿದ್ರು. ಅದನ್ನ ನೆನೆಸ್ಕೊಂಡು ಆಂಧ್ರ ಆಡಳಿತದ ಕನ್ನಡ ಪುಸ್ತಕವನ್ನ ಇವತ್ತು ನಿಮ್ಗೆ ಉಡುಗೊರೆಯಾಗಿ, ನಾನು ಪಕ್ಕೆ ತಂದಿಲ್ಲ, ಈ ಪುಸ್ತಕವನ್ನ ಉಡುಗೊರೆ ಹಾಕೊಡೋದು ಅಂತ ಹೇಳಿ ಕೃಷ್ಣಮೂರ್ತಿ ಅಣ್ಣವರು, ನಾಗಾಭರಣ ಅವರು, ಮತ್ತೆ ಇಲ್ಲಿರ್ತಕ್ಕಂಥ ಟೆಕ್ನಿಷಿಯನ್ಸ್, ನನ್ನ ನಿರ್ದೇಶಕರುಗಳು, ನಾಡಿನಾದ್ಯಂತ ಏನಿವತ್ತು ಮಾಗಡಿನಲ್ಲಿ ಮಾಡಿ ಕರ್ನಾಟಕದಲ್ಲಿ ಪ್ರಚುರಪಡಿಸ್ತಾ ಇದ್ದೀರಿ ಕೆಂಪೇಗೌಡರ ಒಂದು ವಿಚಾರವನ್ನ, ಅದನ್ನ ಪ್ರಪಂಚದಾದ್ಯಂತ ಪ್ರಚುರಗೊಳಿಸೋದಕ್ಕೆ ಏನ್ ಬೇಕೋ ಅದನ್ನ ತಾವು ಮಾಡಿ, ನಿಮ್ ಜೊತೆನಲ್ಲಿ ವಾಣಿಜ್ಯ ಮಂಡಳಿ ನಾನು ಜೊತೆನಲ್ಲಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕೃಷ್ಣಪ್ಪನವರ ಒಂದು ಏನಂದ್ರೆ, ಈ ಒಂದು ನಾಡಪ್ರಭು ಕೆಂಪೇಗೌಡ ಅವರ ಜಯಂತ್ಯೋತ್ಸವವನ್ನ ಮಾಗಡಿಲಿ ಯಾವಾಗಿಂದ ಮಾಡ್ತಿದ್ರು, ಸುಮಾರು ನಾನು 20 ವರ್ಷದಿಂದ ಪ್ರತಿ ವರ್ಷ ಹೋಗಿದ್ದೀನಿ. ಒಂದು ಎಂಟು ನೋಡಿದ್ರು ಬರೀ ಜನ ಅಷ್ಟು ಪ್ರೀತಿಯಿಂದ ಬಂದು ಅವರು ಮಾಡ್ತಾ ಇದ್ದಂತ ದಾನನ ಇಸ್ಕೊಂಡು ನಮಗೂ ದಾನ ಮಾಡಿ, ಎಲ್ಲರೂ ನಮಗೂ ಹೊಟ್ಟೆ ತುಂಬ ಊಟ ಹಾಕಿ. ಕೆಂಪೇಗೌಡ ಸಿನಿಮಾ ಏನಾದ್ರು ನಿಜವಾಗ್ಲೂ ಯಾರು ಕೆಂಪೇಗೌಡರು ನಾಡಪ್ರಭು ಮಾಡಿದ್ರೆ ಅದಕ್ಕೆ ಏನಾದ್ರು ಒಂದು ಅರ್ಥಗತವಾಗಿರ್ಬೋದು ಅಥವಾ ಒಂದು ವಿಜೃಂಭಣೆ ಆಗಿರ್ಬೋದು, ಅದಕ್ಕೆ ತಕ್ಕಂತೆ ಅದಕ್ಕೆ ಏನು ಅವರ ಒಂದು ಇತಿಹಾಸ ಏನಿದೆ ಅದನ್ನ ಕರೆಕ್ಟಾಗಿ ಬರೋದು ಅಂದ್ರೆ ಇವರ ನಿರ್ಮಾಣತ್ವದಲ್ಲೇ ಬರ್ಬೇಕು. ಅದು ಬಂದ್ರೇನೆ ಅದಕ್ಕೆ ಒಂದು ಕಳೆ ಅಂತ ಹೇಳ್ತಾ, ಅವ್ರಿಗೆ ಯಾವಾಗಲೂ ಇನ್ನ 40 ವರ್ಷ ಇದೇ ತರ ಶಕ್ತಿ ಇದು, ಇದೇ ತರ ಸ್ಟ್ರೆಂತ್ ಅಲ್ಲಿ ಅವರು ಎಲ್ಲಾರ ದಾನ ಧರ್ಮ ಮಾಡ್ತಾ ಆ ದೇವರು ಅದೆಲ್ಲ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊತಾ ನಾನು ಮಾತಾಡ್ತೀನಿ. ಕೆಂಪೇಗೌಡರು ನಾವು ಪ್ರತಿನಿತ್ಯ ನೆನೆಸ್ಕೊಳ್ಬೇಕಾದಂಥ ಮಹಾನ್ ವ್ಯಕ್ತಿತ್ವ. ಅಂಥ ವ್ಯಕ್ತಿತ್ವನ ಕೃಷ್ಣಪ್ಪನವರು ಈ ರೀತಿ ಒಂದು ಆಡಿಯೋ ಮತ್ತು ವಿಡಿಯೋ ಮುಖೇನ ಅಂತ ಹೊರತರ್ತಿದ್ದಾರೆ. ಅದಕ್ಕೆ ನಮಗೆ ಭಾಗಿಯಾಗಿರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಯಾವತ್ತೂ ಅವ್ರು ಋಣಿಯಾಗಿರ್ತೀವಿ. ತುಂಬ ಸಂತೋಷ. ಇನ್ನು ಮುಂದೆ ಅವ್ರು ಯಾವುದೇ ಕೆಲಸ ಮಾಡಿದ್ರು ಅವ್ರ ಜೊತೆ ಇರ್ತೀವಿ ಅಂತ ಹೇಳ್ತಾ ಒಂದು ಮಾತು ಮುಗಿಸ್ತೀವಿ. ನಾಡಪ್ರಭು ಕೆಂಪೇಗೌಡರಿಗೆ ನಾಡಸಿಂಹ ಕೆಂಪೇಗೌಡ ಅನ್ನೋ ಒಂದು ಸಾಂಗ್ ಮಾಡಿದಾರೆ, ಒಂದು ಹಾಡು. ಯಾಕೆಂದ್ರೆ ನಾನು ಒಬ್ಬ ಹಲವಾರು ಆಲ್ಬಮ್ ಪ್ರೊಡ್ಯೂಸ್ ಮಾಡಿದ್ದೀನಿ, ಆದ್ರೆ ಒಂದು ಮೇಕಿಂಗು ಒಂದು ಟೆಕ್ನಿಷಿಯನ್ ಆಲ್ಬಮ್ ಬಂದ್ರೆ ಈ ಇವಾಗ ಒಂದು ಕನ್ನಡ ಆಲ್ಬಮ್ ಬಂದ್ರೆ ಹೆಂಗೆ ಅಂದ್ರೆ, ಇವಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಒಂದಿಷ್ಟ. ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ ನಮ್ ಕನ್ನಡ. ಸೊ ಆ ಕನ್ನಡಿಗರು ಬೆಲೆ, ಕನ್ನಡಿಗರು ಎಷ್ಟು ಶಕ್ತಿ ಇದಾರೆ ಅನ್ನೋದು ಇವತ್ತೇನ್ ಈ ಸಾಂಗ್ ಅಲ್ಲಿ ನೋಡಿ ಕೂತ್ಕೋಬೇಕಾದ್ರೆ ನನಗೆ ರೋಮಾಂಚನ ಆಗೋದು. ಯಾಕೆಂದ್ರೆ ಒಂದ್ ಸಿನಿಮಾ ಶೈಲಿಲಿ ಒಂದು ಆಲ್ಬಮ್ ತೆಗೆದಿದ್ದಾರೆ. ಆಮೇಲೆ ನಮ್ಮ ಕೃಷ್ಣಮೂರ್ತಿ ಅವರ ಕನ್ಸು. ಯಾಕೆಂದ್ರೆ ಒಂದು ಕಲಾವಿದ ಆದವ್ರು ಯಾರಿಗೆ ಆದ್ರೂ, ಯಾವುದೇ ವ್ಯಕ್ತಿ ಆದ್ರೂ ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಯಾವ್ದು ಕರಿಯ ಅನ್ನೋ ಸಿನಿಮಾಲ್ ಒಂದು ಶಾರ್ಟ್ ಸೀನ್ ಅಲ್ಲಿ ನೋಡ್ಬಿಟ್ಟು ಒಂದಿನ ಹೇಳಿದ್ದೆ, ಒಂದ್ ಸೀನ್ ಅಲ್ಲಿ ಬಂದು ಹೋಗ್ತೀರಾ ಅಂತ. ಒಂದ್ ನಿಜವಾದ ಕಲಾವಿದ ಇವ್ರೊಳಗೆ ಬಹಳಷ್ಟು ಅಡಗಿದ್ದಾರೆ ಅನ್ನೋದಕ್ಕೆ ಈ ಸಾಂಗ್ಗೆ ಸಾಕ್ಷಿಯನ್ನ ಕೇಳಕ್ ಇಷ್ಟಪಡ್ತೀನಿ. ಅಂಡ್ ದೆನ್ AKG ಅಂದ್ರೆ ಅದ್ದೂರಿಯಾಗಿ ಕೆಂಪೇಗೌಡರನ್ನ ತೋರ್ಸ್ಕೊಡಕ್ ಇವ್ರೊಬ್ರೇ ಸಾಧ್ಯ ಅಂತ AKG ಅನ್ನೋದನ್ನ ನಮ್ಮ ಕೃಷ್ಣಮೂರ್ತಿ ಅವರು ಇದನ್ನ ಮಾಡಿದ್ದಾರೆ ಅಂತ ಬಹಳ ಸಂತೋಷ ಪಡ್ತದೆ. ಅಂಡ್ ಇವರ ಕನ್ಸು ಏನಿದೆ ಕೆಂಪೇಗೌಡರ ಮೇಲೆ, ನಾನು ಹಲ್ವಾರು ಜನ ನೋಡಿದ್ದೀನಿ, ಹಲ್ವಾರು ಸಂಘಟನೆಗಳನ್ನ ನೋಡಿದ್ದೀನಿ, ಹಲ್ವಾರು ರೀತಿಯಲ್ಲಿ ಸಂಘಟನೆ ಮಾಡೋರು ನೋಡಿದಿರಿ. ಆದ್ರೆ ನಿಜವಾಗ್ಲೂ ಕೆಂಪೇಗೌಡರ ಮೇಲೆ ನಿಜವಾದ ಒಂದು ತಂದೆ ತಾಯಿ ಅಂತ ಪ್ರೀತಿ ಗೌರವ ನಿಜವಾಗ್ಲೂ ಆ ಸಂಘಕ್ಕೆ, ಆ ಸಂಘಟನೆಗೆ ಇಟ್ಟಿರೋದಂದ್ರೆ ಬೆಂಗಳೂರು ನಗರದಲ್ಲಿ ನಾನ್ ನೋಡಿರೋ ಪ್ರಕಾರ
ಎಚ್ ಎಂ ಕೃಷ್ಣಮೂರ್ತಿ ಅವರು ಅಂತ ಮನ್ಸರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಮನ್ಸಿಟ್ರೆ ಮಾರ್ಗ ಅಂತಾರೆ. ಇವತ್ತೇನು ಈ ಸಾಂಗ್ ನೋಡ್ತಾ ಇದ್ದೀನಿ, ನಾನು ಹೇಳ್ತಿದ್ದೆ ಯಾವ ರೀತಿ ಮಾಡ್ತಾ ಇದ್ದೀರಾ ಸಾಂಗು ಅಂತ. ಒಮ್ಮೆ ಶೂಟಿಂಗ್ ಸೆಟ್ಗೆ ಹೋಗಿದ್ದೆ. ಆ ಶೂಟಿಂಗ್ ಸೆಟ್ಟಲ್ಲಿ ಹೋದಾಗಲೇ ಗೊತ್ತಾಯ್ತು ನಿಜವಾದ ನಿರ್ಮಾಪಕ, ನಿಜವಾದ ಕಲಾವಿದ, ನಿಜವಾದ ಒಬ್ಬ ಟೆಕ್ನಿಷಿಯನ್ಗೆ ಸಿಗುವಂತ ಆದ್ಯತೆ ಯಾವ ರೀತಿ ಬೇಕೋ ಅಷ್ಟು ಇವ್ರು ಸೆಟ್ಟಲ್ಲಿ ಇತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂಡ್ ದೆನ್ ಇವ್ರು ಇವಾಗ ಏನು ಕೆಂಪೇಗೌಡರು ಹೆಸರಿನಲ್ಲಿ ಒಂದು ಹಾಡು ಮಾಡಿದ್ದಾರೆ ಅಂಡ್ ಒಂದು ಚಾನೆಲ್ ಮಾಡಿದ್ದಾರೆ. ಅವ್ರಿಗೆ ಶುಭ ಕೋರ್ಲಿಕ್ಕೆ ನಾನು ಮನ್ಸರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟಪಡ್ತೀನಿ. ಅಂಡ್ ಇವರೊಂದು ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಅಂದ್ರೆ ಯಾರು? ಕೆಂಪೇಗೌಡರು ಋಣ ನಮ್ಮ ಮೇಲಿದೆ. ಆ ಋಣ ತೀರ್ಸ್ಕೊಳ್ಲಿಕ್ಕೆ ಇವ್ರು ಮಾಡ್ತಾ ಇರೋದು ಒಂದು ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆ ಆಗಿರ್ತೇನೆ. ಅಂಡ್ ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್ ಎಲ್ಲ ಈ ಕಲಾವಿದರಿಗೂ ಟೆಕ್ನಿಷಿಯನ್ಸ್ಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ರೀತಿ ಇನ್ನ ಹಲವಾರು ಕನ್ನಡ ಸಾಂಗ್ಗಳಿಗೆ, ಆಲ್ಬಮ್ಸ್ಗಳಿಗೆ, ಅದೇ ರೀತಿ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕಲಾಭಿಮಾನಿಗಳೇ, ಕಲಾವಿದರೇ, ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಭಿಮಾನಿಗಳೇ, ಈ ದಿನ ಕೆಂಪೇಗೌಡರ ಒಂದು ಹಾಡನ್ನು ಭಾಳ ಅದ್ಧೂರಿಯಾಗಿ ಚಿತ್ರೀಕರಣವನ್ನು ಮಾಡಿ ಮತ್ತು ರಾಜ್ಯಕ್ಕೆ, ದೇಶಕ್ಕೆ ತಿಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಮುಂದಾದೆ. ಹಾಗಾಗಿ ಆ ಸನ್ನಿವೇಶದಲ್ಲಿ ಅನೇಕ ಹಿರಿಯ ಕಲಾವಿದರನ್ನು ಭೇಟಿಯಾದಾಗ ಎಲ್ಲರೂ ಸಂತೋಷದಿಂದ ಒಪ್ಕೊಂಡ್ರು. ನಾಗಭರಣವ್ರು ಇರ್ಬೋದು, ಧರ್ಮವ್ರು ಇರ್ಬೋದು, ಮುನಿಯವ್ರು ಇರ್ಬೋದು, ಹೀಗೆ ಅನೇಕ ಕಲಾವಿದರು ನಮ್ಮ ಈ ಹಾಡಿಗೆ ಕೈ ಜೋಡಿಸಿದ್ರು. ಹಾಗಾಗಿ ಇದಕ್ಕೆ ಶ್ರೀಧರ್ ಅವರು ಮ್ಯೂಸಿಕನ್ನು ಕೊಟ್ಟರು, ಭಾಳ ಅದ್ಭುತವಾಗಿ ಮಾಡಿಸಿದ್ದಾರೆ. ರಾಮನಾರಾಯಣ ಸಾಹಿತ್ಯವನ್ನು ಬರೆದರು. ನಾವು ಯಾವಾಗಲೂ ಶ್ರೀಧರು, ರಾಮನಾರಾಯಣ, ನಾವು 3 ಜನ ಸೇರಿನೇ ಸಾಹಿತ್ಯವನ್ನು ಬರೆದು 1 ಗಂಟೆಯಲ್ಲಿ ಒಂದು ಹಾಡನ್ನು ಮುಗಿಸ್ಕೊಂಡ್ಬಂದಿದ್ದೀವಿ. ಅಲ್ಲಿ ಒಂದು 20 ಹಾಡು ಆ ಥರ ಆಗಿದೆ. ಈ ಹಾಡಿನಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನು ರಾಮನಾರಾಯಣಿಗೆ ಬಿಟ್ಟೆ. ಯಾಕೆಂದರೆ ಇದು ಎಲ್ಲೋ ಒಂದು ಮೈಲಿಗಲ್ಲಾಗಬೇಕು, ನಾವು ಇನ್ನೊಬ್ರು ಹೇಳಿ ಮಾಡಬಾರ್ದು ಅಂತೇಳಿ ಅವರು ಬಿಟ್ವಿ. ಅವರು ಸಾಹಿತ್ಯವನ್ನು 6 ನಿಮಿಷದಲ್ಲಿ ಕೆಂಪೇಗೌಡರ ಇತಿಹಾಸವನ್ನು ತೋರಿಸುವಂಥ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯವನ್ನು ರೂಪಿಸಿದ್ರು. ಅದು ತಾವೆಲ್ಲರೂ ನೋಡಿದಿರಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು, ಒಂದು ಕಾಲದಲ್ಲಿ ರಾಜ್ಕುಮಾರ್ ಬಿಟ್ಟರೆ ಅಶೋಕ್ ಅವರು 2ನೇ ಪಂಕ್ತಿಲಿದ್ದಾರೆ ನಟರಲ್ಲಿ ಅನ್ನುವಂಥ ಮಾತನ್ನು ನಾನು ಕೇಳಿದ್ದೀನಿ. ಅಂಥ ಒಬ್ಬ ಹಿರಿಯ ಕಲಾವಿದರು ಈ ಕನ್ನಡದ ಹಾಡನ್ನು ಬಿಡುಗಡೆಗೋಸ್ಕರ ಬಂದಿದ್ದಾರೆ. ಅದಕ್ಕೆ ನಾವೆಲ್ಲರ ಪರವಾಗಿ ಅವರ ಅಭಿನಂದನೆಗಳ ಸಲ್ಲಿಸ್ತೇನೆ. ಹಾಗಾಗಿ ಇದರ ಉದ್ದೇಶ ಏನು ಅಂತ ನಿಮಗೆಲ್ರಿಗೂ ಒಂದು ಗೊಂದಲ ಇದೆ. ಏನಿಲ್ಲ, ನಾನು 1999ರಲ್ಲಿ ಮಾಗಡಿಗೆ ಹೋದಾಗ ಅಲ್ಲಿ ಫಸ್ಟು ಕಾಲಭೈರವ ಸ್ವಾಮಿ ದೇವಸ್ಥಾನ, ಅದಾದ ನಂತರ ಕಣ್ಣೀರಿನ ಕತೆ. ಆ ಕಣ್ಣೀರಲ್ಲಿ ಭಗವಂತನ ಪಾದವನ್ನು ಮುಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಕೊಡು, ನನಗೇನು ಸಂಪತ್ತೇನು ಕೊಡಬೇಡ, ನನಗೆ ಯಾರ ಹತ್ರ ಹೋಗಿ ಕೈ ಇಟ್ಟು ಬೇಡಿ ನನ್ನ ಮನೆಗೆ ತರುವಂಥ ಯಾವತ್ತೂ ಆ ದಾರಿದ್ರ್ಯ ಕೆಲಸವನ್ನು ಬಿಟ್ಟು ನನಗೇನು ನೀನು ಸಂಪತ್ತನ್ನು ಕೊಡ್ತೀನಿ ಅದೆಲ್ಲಕ್ಕೂ ದಾರಿ ಏರಿತೀನಿ ಅಂತೇಳಿ ಯಾವತ್ತು ಪಾದವನ್ನು ಮುಟ್ಟಿ ಇವತ್ತು 24 ವರ್ಷಗಳು ಗತಿಸಿದೆ. ಇವತ್ತು ನನ್ನ ಮನೆಗೆ 20% ಆದರೆ, ನನ್ನ ಸ್ನೇಹಿತರು ನಮ್ಮ ಖರ್ಚು 20% ಆದರೆ 60% ಮಾಗಡಿ ಕ್ಷೇತ್ರಕ್ಕೆ ಧರ್ಮಕ್ಕೆ ಮೀಸಲಿಟ್ಟಿದ್ದೀನಿ. ಕೆಲವರಿಗೆಲ್ಲ ಅಂತಾರೆ, ಯಾತಕ್ಕೆ ಇದನಿಗೆ ಇಷ್ಟೆಲ್ಲ ಯಾಕೆ ಆ ಪ್ರೀತಿ ದಾನ ಧರ್ಮ ಅಂತಾರೆ. ನಾವಿದ್ರೆ ದಾನ ಧರ್ಮ ಎಲ್ಲವನ್ನ ನೋಡ್ಬೋದು. ನಾವೇ ಇಲ್ಲ ಅಂದ್ರೆ ಯಾರಿಗೆ ಏನು ಕೊಡಕ್ಕಾಗ ಸಾಧ್ಯ? ಹಾಗಾಗಿ ಎಲ್ಲದಕ್ಕೂ ಭಗವಂತ ನಿರ್ಣಯನ ಮಾಡ್ತಾನೆ. ಕಾಲಘಟ್ಟದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹಂತದಲ್ಲಿ ಭಗವಂತ ದಾರಿಯನ್ನು ಬಿಟ್ಕೊಡ್ತಾನೆ. ಆ ದಾರಿ ಬಿಟ್ಟಾಗಲೂ ಅನೇಕ ಸಾರಿ ಮುಳ್ಳಗಳನ್ನು ಹಾಕಿ ಗುಂಡಿಗಳನ್ನು ಒಡೆದು ನಮ್ಮನ್ನು ತಡೆದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದೆ. ಆದರೆ ಪದೇ ಪದೇ ಪ್ರಯತ್ನ, ಧರ್ಮದ ಹಾದಿ, ಪ್ರಾಮಾಣಿಕತೆ, ಮೋಸ ಮಾಡಿದ್ರೆ ಮುಂದೆ ಸಾಕ್ತೀವಿ, ನನ್ನ ದುಡಿಮೆಯಲ್ಲಿ ಸಾಕ್ತೀವಿ ಅಂತ ಯಾವತ್ತು ಮನುಷ್ಯ ಹೊಡೆದನೆ ಅದನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ
ಒಂದು ಶಕ್ತಿ ನನ್ನಲ್ಲಿದೆ. ಹಾಗಾಗಿ ನಾನು ಮಾಡುವಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ. ನಾಗಾಭರಣವರು ಅಲ್ಲೇ ಒಂದು 7-8 ವರ್ಷಗಳಿಂದ ಕೆಂಪೇಗೌಡರ ಒಂದು ಚಿತ್ರವನ್ನು ಮಾಡಬೇಕು ಅಂತೇಳಿ ಅವರು ಅನೇಕ ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಇವತ್ತು ಈ ಹಾಡನ್ನು ನೋಡಿದ ಮೇಲೆ ಇಲ್ಲ, ಕೃಷ್ಣಮೂರ್ತಿ ಅವರು ಏನೋ ಒಂದು ಕೆಂಪೇಗೌಡರ ಬಗ್ಗೆ ಏನಾದರೂ ಒಂದು ಮಾಡಿಸ್ಬೋದು, ಈ ಕೆಂಪೇಗೌಡರ ಇತಿಹಾಸವನ್ನು ಹೊರಗೆ ತರಬಹುದು. ಯಾತಕ್ಕೆ ಕೆಂಪೇಗೌಡರ ಇತಿಹಾಸವನ್ನು ತರಬೇಕು ಅಂದ್ರೆ, ಅವರು ಮಾಡಿದಂತ ಸೇವೆಗಳಿದೆಯಲ್ಲ, ಅವರು ಕೊಟ್ಟಂತ ಕೊಡುಗೆಗಳಿದೆಯಲ್ಲ, ಅವರು ನಿರ್ಮಾಣ ಮಾಡಿದಂತಹ ಕಲ್ಪನೆ ಇತ್ತಲ್ಲ, ಇವೆಲ್ಲವೂ ಜಗತ್ತು ನೋಡುವಂತ ದೃಷ್ಟಿಕೋನದಲ್ಲಿ 700 ವರ್ಷಗಳಿಂದ 516 ವರ್ಷಗಳ ಹಿಂದಿನ ತನಕ 200 ವರ್ಷಗಳ ಕಾಲ ನಿರಂತರವಾಗಿ ರಣಭೈರೇಗೌಡರು, ಕೆಂಪನಂಜೇಗೌಡರು, ಹಿರಿಯ ಕೆಂಪೇಗೌಡರು, ಮಾಗಡಿ ಕೆಂಪೇಗೌಡರು, ಇವರು 7 ಜನ ಕೆಂಪೇಗೌಡರು 200 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾನ ಧರ್ಮ, ಕೆರೆ ಕಟ್ಟೆ, ಗುಡಿ ಗೋಪುರ, ಕಲ್ಯಾಣಿಗಳು, ಗುಂಡು ತೋಪುಗಳು, ಅದರಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟು ರೈತರನ್ನೇ ತನ್ನ ಸೇನಾಧಿಪತಿಗಳನ್ನಾಗಿ ಮಾಡಿಕೊಂಡು ನಮ್ಮವರೇ ನಮ್ಮ ರಕ್ಷಣೆಗೆ ಇರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಒಂದು ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮ. ಇವತ್ತು ಒಂದು ಕೋಟೆಯನ್ನು ಹತ್ತಿ ಕೆಳಗಡೆ ನಾವು ಇಳಿಬೇಕಾದ್ರೆ 1 ದಿನ ಬೇಕಾಗ್ತದೆ. ಅಂತ ಒಂದು ಕಠಿಣವಾದ ಬೆಟ್ಟಗಳಲ್ಲಿ 7 ಸುತ್ತಿನ ಕೋಟೆಗಳನ್ನು ಕಟ್ಟಿ ಅಲ್ಲಿ ಅವರ ಜೀವನ ಹೇಗಿತ್ತು, ಅವರ ಶ್ರಮ ಹೇಗಿತ್ತು, ಒಂದೊಂದು ಕಲ್ಲಿನ ದಿಂಡು ಕಮ್ಮಿ ಅಂದ್ರೆ ಅದರ ತೂಕ 1,500-2,000 ಕೆಜಿಗಳಷ್ಟು ಕಲ್ಲನ್ನ ಒಂದೊಂದು ಭಾಗದಲ್ಲಿ ಇಟ್ಟು ಅವು ಕೋಟೆಗಳನ್ನು ಕಟ್ಟೋದಲ್ಲ. ಆ ಪುಣ್ಯಾತ್ಮನಿಗೆ ಆ ದೈವ ಶಕ್ತಿ ಏನಿತ್ತು, ಆತನ ಚಿಂತನೆ ಏನಿತ್ತು, ಅವನು ಮಾಡಿದ ದಾನ ಧರ್ಮದ ಸಂಕೇತ ಹೇಗಿತ್ತು, ಇವತ್ತು 600 ವರ್ಷಗಳು ಗತಿಸಿದ ನಂತರ ಇಡೀ ರಾಜ್ಯ, ಇಡೀ ದೇಶ, ಇಡೀ ಪ್ರಪಂಚ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನು ಒಪ್ಕೊಂಡಿದೆ ಅಂತಂದ್ರೆ ಅವತ್ತು ಮಾಡಿದ ಪುಣ್ಯ ಇವತ್ತು ನಾವೆಲ್ಲರೂ ಅವರಿಗೆ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಇದ್ದರೆ ಆ ಕೆಂಪೇಗೌಡರ ತರ ಒಬ್ಬ ಮಗ ಹುಟ್ಟಬೇಕು, ಕೆಂಪೇಗೌಡರ ತರ ನಮ್ಮ ಮನೆ ಇರಬೇಕು, ಕೆಂಪೇಗೌಡರು ಕಟ್ಟಿದ್ದರ ಒಂದು ನಾಡು ಕಟ್ಟಬೇಕು ಅನ್ನುವಂಥ ಚಿಂತನೆ ಇರಬೇಕಾಗ್ತದೆ ಬಂಧುಗಳೇ. ಇದು ಎಲ್ಲರ ಮನಸ್ಸಿನಲ್ಲಿದೆ, ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಎಲ್ಲರ ಮನಸ್ಸಿನಲ್ಲಿ ಅದೊಂದು ಅಭೂತಪೂರ್ವವಾದ ಶಕ್ತಿಯಾಗಿ ಕಾಡ್ತಾ ಇದೆ, ಎಲ್ಲರನ್ನೂ ಕಾಡ್ತಾ ಇದೆ. ಹಾಗಾಗಿ ನಾನು ಈ ಹಾಡಿನ ಮುಖೇನ ಕೆಂಪೇಗೌಡರ ಒಂದು ಇತಿಹಾಸಕ್ಕೆ ಒಂದು ಮುನ್ನಡಿಯನ್ನು ಬರೆದಿದ್ದೀನಿ. ಇದೇನು ನನ್ನ ದೊಡ್ಡ ಸಾಧನೆ ಅಂತಲ್ಲ, ಹಿರಿಯ ಕಲಾವಿದರನ್ನ ಏನೋ ನನಗೆ ಗೊತ್ತಿರೋಷ್ಟು ಜನ ಅದನ್ನ ಕಲಾವಿದರನ್ನ ಆಹ್ವಾನವನ್ನು ಕೊಟ್ಟು ಅದಕ್ಕೆ ಒಂದು ಕಲೆಗೆ ಒಂದು ಬೆಲೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಅದನ್ನು ಮಾಡಿದ್ದೀನಿ. ಹಾಗಾಗಿ ಇದಕ್ಕೆ ಸಾಕಷ್ಟು ನನ್ನ ಸ್ನೇಹಿತರು, ಮಿತ್ರರು, ಕಲಾ ಬಳಗ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. 2,000 ಜನ ಇರ್ತಾರೆ, ಒಗಳವ್ರು ನಮಗೆ 100 ಜನ ಇದ್ರೆ ಸಾಕು. ಯಾಕೆ ಹೇಳಿ, ಸೋಂಬೇರಿಗಳು 900 ಜನ, ಪ್ರಾಮಾಣಿಕತೆ, ನಿಷ್ಠೆ, ದುಡಿಮೆ, ಶ್ರಮ ಪಟ್ಟವ್ರು ಗೊತ್ತಾಗೋದು 100 ಜನಕ್ಕೆ. ಆ 100 ಜನ ಆರೈಕೆ ನಮ್ಗೆ 10 ಕೋಟಿ ಜನರ ಆರೈಕೆ. ಹಾಗಾಗಿ ಶ್ರಮದಿಂದ ಭಗವಂತ ಇರ್ತಾನೆ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮಗೆ ಸದಾ ಆ ಭಗವಂತನ ಶಕ್ತಿ ಸದಾಕಾಲ ಇರ್ತದೆ. ಹಾಗಾಗಿ ಆ ಕಾಲಭೈಶ್ವರ ಸ್ವಾಮಿಯನ್ನ ಆರಾಧನೆಯನ್ನು ಮಾಡಿ ಮಾಗಡಿ ಕೆಂಪೇಗೌಡರು 384 ದೊಡ್ಡ ಕೆರೆಗಳನ್ನು ಕಟ್ಟಿದ್ರು, 1300ಕ್ಕೂ ಚಿಕ್ಕ ಚಿಕ್ಕ ಕೆರೆ ಕುಂಟೆಗಳನ್ನು ಕಟ್ಟಿದ್ರು, ಕಲ್ಯಾಣಿಗಳನ್ನು ಕಟ್ಟಿದ್ರು. ಇದನ್ನ ಹೇಳಲಿಕ್ಕೆ ಒಂದು ದಿನ ಆಗ್ತದೆ. ಅವರ ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಇತ್ತು, ಆ ಭಗವಂತನ ಏನು ಆ ಶಕ್ತಿ ಕೊಟ್ಟಿದ್ದ. ಸತ್ತಿ 1000 ವರ್ಷ ಆದ್ರೂ 1000 ಜನ ಬಂದು ಚಪ್ಪಾಳೆ ಅವರು ದೀಪ ಇರ್ತಾರೆ ಅಂದ್ರೆ ಅದಕ್ಕಿಂತ ಭಾಗ್ಯ ಏನಿದೆ. ಅವ್ರ ವಂಶದವರಲ್ಲ, ಅವ್ರ ಜಾತಿಯವರಲ್ಲ, ಅವ್ರು ಯಾರು ಗೊತ್ತಿಲ್ಲ, ಆದ್ರೂ ಅವರ ಆದರ್ಶ ಎಲ್ಲರ ಪ್ರೀತಿಯನ್ನ ಸೆಳೀತದಲ್ಲ. ಹಾಗಾಗಿ ಅವರ ಶ್ರಮ, ಅವರ ಛಲ, ಅವರು ಮಾಡಿದಂಥ ಕಾರ್ಯಕ್ರಮಗಳು ಇವತ್ತು ಜೀವಂತ ಸಾಕ್ಷಿಯಾಗಿದೆ. ಹಾಗಾಗಿ ನಮ್ಮ ಹಿರಿಯ ಕಲಾವಿದರು ಅಶೋಕಣ್ಣವರು ಇದ್ದಾರೆ, ಇಲ್ಲಿವರು ನಾಗಾಭರಣವರು, ಅವರ ಆಸೆ ಒಂದಿದೆ. ಇದು ಒಬ್ಬರಿಂದ ಮಾಡುವಂಥ ಕೆಲಸ ಅಲ್ಲ, ಎಲ್ಲರೂ ಕೂತಿ ಮಾತನ್ನಾಡಿ ಅದನ್ನ ಏನಾದರೂ ಒಂದು ಕಾರ್ಯಗತಕ್ಕೆ ತರುವಂಥ ಕೆಲಸಕ್ಕೆ ನಾನು ಯಾವತ್ತೂ ಮುಂದೆ ಇರ್ತೀನಿ ಅನ್ನೋ ಮಾತನ್ನ ಈ ಸಭೆಯಲ್ಲಿ ಹೇಳೋದಕ್ಕೆ ನಾನು ಬಯಸ್ತೇನೆ.
ಯಾಕೆಂದ್ರೆ ಸಭೆ ಸಿಗ್ದವ್ರು ಕೊಚ್ಕೊಂಡು ಯಾರೂ ಮಾಡಲ್ಲ. ಮಾಡಬೇಕಾದ್ರೆ ಹೇಳ್ದಿರ ಮಾಡಿದಾಗಲೇ ಅದಕ್ಕೊಂದು ಸಾಧನೆ ಆಗೋದು. ನಾನು ಯಾವತ್ತೂ ಯಾವುದು ಹೇಳ್ಬಿಟ್ಟು ಮಾಡಿಲ್ಲ, ಮಾಡಿದ ಮೇಲೆ ಹೇಳ್ತೀನಿ. ಹಾಗಾಗಿ ನೀವೆಲ್ಲರೂ ಈ ಒಂದು ಕನ್ನಡದ ಹಾಡು ನೋಡಿದ್ದೀರಿ. ನಾನು ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲನ್ನು ಮಾಡಿದ್ದೇನೆ. ಯೂಟ್ಯೂಬ್ ಚಾನಲ್ ಪ್ರತಿಯೊಬ್ಬರು ಮಾಡಿರ್ಬೋದು. ನನ್ನ ಮನಸ್ಸಿನ ಉದ್ದೇಶ, ನಮ್ಮ ದೇಶ ಭಾರತ ಉದಯ ಆದಾಗ ಯಾವ ರೀತಿ ಇತ್ತು, ಇಂದಿನ ಕಾಲಘಟ್ಟಗಳಲ್ಲಿ ರಾಜ ಮಹಾರಾಜರು ಹೇಗಿದ್ರು, ಪಾಳ್ಯಗಾರರು ಹೇಗಿದ್ರು, ಬಸವಣ್ಣವ್ರು ಹೇಗಿದ್ರು, ಮಾಗಡಿ ಕೆಂಪೇಗೌಡರು ಹೆಂಗಿದ್ರು, ಮೈಸೂರು ಮಹಾರಾಜರು ಹೆಂಗಿದ್ರು, ಕೃಷ್ಣದೇವರಾಯರು ಹೆಂಗಿದ್ರು, ಮದಕರಿ ನಾಯಕರು ಹೆಂಗಿದ್ರು, ಶಿವಾಜಿ ಮಹಾರಾಜರು ಹೇಗಿದ್ರು, ಇವೆಲ್ಲವನ್ನ ಕಾಲಘಟ್ಟದಲ್ಲಿ ಆ ನಡೆದಂಥ ಸತ್ಯ ಘಟನೆಗಳನ್ನ ತಿಳಿಸ್ಬೇಕು ಪ್ರಪಂಚಕ್ಕೆ. ಅವರು ಕೊಟ್ಟಂತ ಹೋರಾಟಗಳು, ಅವರು ಕಟ್ಟಂತ ಮಠಗಳು, ಅವರು ಕೊಟ್ಟಂತ ದೇವಸ್ಥಾನಗಳು, ಅವರು ಕೊಟ್ಟಂತ ಭಗವಂತನಿಂದ ಆ ಒಂದು ಭಕ್ತಿ, ಅವರು ಏನೇನು ಸಾಧನೆಯನ್ನ ಮಾಡಿದರೆ ಅದೆಲ್ಲವನ್ನ ಜನರ ಮುಂದಿಡುವಂತ ಪ್ರಯತ್ನನೇ AKG TV ಚಾನಲ್. ಹಾಗಾಗಿ ಐತಿಹಾಸಿಕವಾದದ್ದು, ಹಿಂದೆ ನಡೆದಂಥದ್ದು, ಈಗಿನ ಜನರೇಷನ್ ಏನು ಕೊಡಬೇಕು ಅನ್ನೋದು ನಂದಿಷ್ಟೇ ಉದ್ದೇಶ. ಹಣ ಮಾಡಬೇಕಾಗಿದ್ರೆ ನಾನು 24-25 ವರ್ಷ ಆಯಿತು, ಇನ್ಯಾರೂ ಮಾಡೋಕ್ಕಾದಷ್ಟು ದಾನ ಧರ್ಮ ಕೆರೆ ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಕೆಂಪೇಗೌಡರ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡಿದ್ದೀನಿ ಅಂದರೆ ಅದು ನನ್ನ ಸ್ವಾರ್ಥಕ್ಕಲ್ಲ, ಇದು ನನ್ನ ಆತ್ಮ ಸಂತೋಷಕ್ಕೆ. ಒಬ್ಬ ಪುಣ್ಯಾತ್ಮ ಇದ್ದಾಗ ಅಷ್ಟು ವರ್ಷ ಸತ್ತೋನು ಇವತ್ತು ನಾವೆಲ್ಲ ಕೈ ಮುಗಿತೀವಿ ಅಂದರೆ ನಾವು ಅವ್ರ ದಾರಿಲಿ ಸಾಗೋಣ. ನಾವಿಲ್ಲದೆ ಇದ್ರು ನಮ್ಮ ಹೆಸರು ಚಿರಾಯವಾಗಿ ಉಳಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸಂಪೂರ್ಣವಾಗಿ ನನ್ನ ಮನಸ್ಸನ್ನ, ಸಮಯವನ್ನ, ನನ್ನ ದುಡಿಮೆಯನ್ನ ನಿಯೋಗ ಮಾಡಿ ಒಳ್ಳೆಯ ಕೆಲಸಕ್ಕೆ ಅದನ್ನು ನೀಡ್ತಾ ಇದ್ದೀನಿ, ಅದನ್ನು ಮಾಡಿಸ್ತಾ ಇದ್ದೀನಿ. ಅದರಲ್ಲೂ ನಾನು ಅವರ ಜೊತೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಕೆಲಸದಲ್ಲಿ ಮುಂದೆ ಸಾಗಿಸ್ಕೊಂಡು ತೊಡಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನಲ್ಲಿರುವಂಥ ಉದ್ದೇಶ. ನಾನು ಅಭಿನವ ಕೆಂಪೇಗೌಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಿಮ್ಮೆಲ್ಲ ಕಲಾಭಿಮಾನಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ನಾಡಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ದಿನ ಇವತ್ತು ನಮ್ಮ ಏನು ಕನ್ನಡ ಸಾಹಿತ್ಯ ಪರಿಷತ್ ಯಾತಕ್ಕೆ ಇಲ್ಲಿ ಈ ಜಾಗವನ್ನು ಆರಿಸ್ಕೊಂಡೆ ಅಂದರೆ, ನಾನು ಮಾಡಿರೋದೆಲ್ಲ ಕನ್ನಡ, ಓದಿರೋದು ಕನ್ನಡ, ಕೆಂಪೇಗೌಡರು ಕಟ್ಟಿರೋದು ಕನ್ನಡ ನಾಡು. ಯಾಕೆಂದರೆ ಅವರು ರಾಮನಗರ ಜಿಲ್ಲೆಯಲ್ಲಿ 64 ಗುರುಕುಲಗಳನ್ನ ಕಟ್ಟಿ ಕನ್ನಡವನ್ನು ಬೆಳೆಸಿದಂಥ ಮಾಗಡಿ ಕೆಂಪೇಗೌಡರು ಒಂದು ಜಿಲ್ಲೆ. ಇನ್ನು ಉಳಿದಿದ ಜಿಲ್ಲೆಗಳನ್ನು ನೀವು ಲೆಕ್ಕ ಹಾಕೊಂಡ್ರೆ ಸಾಕಷ್ಟು ಗುರುಕುಲಗಳು ಕಟ್ಟಿದ್ದಾರೆ. ಅಂತಹ ಒಂದು ಕನ್ನಡದ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮನ ಸ್ಮರಣೆಯನ್ನು ಯಾವುದೋ ಒಂದು ಜಾಗದಲ್ಲೋ ಒಂದು ಹೋಟ್ಲಲ್ಲಿ ಮಾಡಿದ್ರೆ ಅದಕ್ಕೆ ಅರ್ಥಪೂರ್ಣ ಇರೋದಿಲ್ಲ. ಹಾಗಾಗಿ ನಮ್ಮ ಕನ್ನಡ, ನಮ್ಮ ತನು ಮನ ಎಲ್ಲವನ್ನ ಹೆಸರು ಕೀರ್ತಿಯನ್ನು ಕೊಟ್ಟಂತ ಎಲ್ಲ ರಾಷ್ಟ್ರ ಕವಿಗಳ ಒಂದು ನೆನಪಿನ ಕೇಂದ್ರ, ಐತಿಹಾಸಿಕವಂತ ಕೇಂದ್ರ. ಯಾರು ಬಂದು ಜ್ಞಾನ ಭಂಡಾರವನ್ನ ಮನಸ್ಸಿಗೆ ತಗೊಂಡು ತೆಗೆದುಕೊಂಡು ಅದನ್ನ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡುವಂತ ಒಂದು ಪವಿತ್ರವಾದ ಜಾಗದಲ್ಲಿ ನಾವು ಇವತ್ತು ಕೆಂಪೇಗೌಡರ ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ವಿ. ನಾಡಸಿಂಹ ಕೆಂಪೇಗೌಡರ ಹಾಡನ್ನ ಬಿಡುಗಡೆಯನ್ನು ಮಾಡಿದ್ದೀವಿ. ಅದಕ್ಕೆ ಪೂರಕವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನವರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಇಲ್ಲಿರುವಂಥ ಎಲ್ಲ ನಮ್ಮ ಆತ್ಮೀಯರು ಎಲ್ಲೂ ಸಹ ಸಂಪೂರ್ಣವಾದ ಬೆಂಬಲ ಮತ್ತು ಪ್ರೋತ್ಸಾಹವನ್ನು ನೀಡಿ ಈ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗವ್ರೆ. ಅವರೂ ಸಹ ಈ ಸಂದರ್ಭ ಶುಭವನ್ನು ಕೋರಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಿಗೂ ಶುಭವನ್ನು ಕೋರಿ ನಾನು ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಮಾಗಡಿ ಕೆಂಪೇಗೌಡ. ವಿಶ್ವಖ್ಯಾತಿ ಗಳಿಸಿದಂತ ನಾಡಲಿರುವೆ ಪುಣ್ಯವಂತ, ಕಣಕಣದಲ್ಲಿ ತನು ಮನದಲ್ಲಿ ಕನ್ನಡದಲ್ಲಿ ದಾಡಿದ ದಿನ ಹುಲಿ ಮರಿಗಳ ರಣಕಲಿಗಳ ಎದೆಯೊಳಗಿದೆ ಕನ್ನಡತನ, ಚಿನ್ನಕ್ಕಿಂತ ಕನ್ನಡನೇ ಚೆನ್ನ. ಬೆಳಗಿ ಕಹಳೆ ಮೊಳಗಿ ಕೈಯ ಮುಗಿವ